ನಿಂತ್ಕೊಳ್ಳಿ ಆಯ್ತು ಈ ತೆಗಿರಿ ಫೋಟೋ ತೆಗಿರಿ ಏ ನಿಮ್ಮ ಅವ್ನ್ ಬೆಳ ತೆಗಿಬೆ ಫೋಟೋ ಹೊಡಿಯಕ್ ಹೆಂಗಿರ ಬರ್ತೈತಿ ನಿಮಿಷ ಬೆಳ ತೆಗಿ ಓಕೆ ನಾವು 3 ಜನ ಫೋಟೋ ತಗೊಂಡು ಅವಂತಿಕ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಹೆಸರು ವರ್ಯ. ಏನೇನು ವರ್ಯ ವರ್ಯ ವರ್ಯ. ನಿನ್ನ ಹೆಸರು ಅವಂತಿಕ. ಹೋಗೋಣ ಹೋಗೋಣ ಬನ್ನಿ 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 ಬನ್ನಿ. ಇವಾಗ ಇವಳು ಬಂದ ಅಂತಿಲ್ಲ ಅಂದ್ರೆ ನಾನು ಮಾತಾಡೋದು ಕಡಿಮೆ ಆಗ್ಬಿಡ್ತು. ನೋಡಿ ಫ್ರೆಂಡ್ಸ್ ಹೆಂಗಂತಾಳಿ ಒಂದು ನಿಮಿಷ ನೋಡಿ ಹೆಂಗಂತಾಳಿ. ಇಲ್ಲಿ ಇದ್ದಾಳೆ ನೋಡಿ ಅವಂತಿಕಾ. ಡುಮ್ಮಿ ಅಂತಾನೆ. ಡುಮ್ಮಿನ ಡುಮ್ಮಿ ಅಂತ ಮತ್ತೆ ನಂದು ಫ್ರೆಂಡ್ಸ್ ನೋಡಿ ಎಕ್ಸರ್ಸೈಸ್ ಮಾಡ್ತೀನಿ ಡುಮ್ಮಿ ಅಂತಾನೆ. ನೀನ್ ಎಕ್ಸರ್ಸೈಸ್ ಮಾಡಿದ್ರು ಡುಮ್ಮಿ ನೀನು. ಬೈ ಬೈ ಟಾಟಾ. ಅಯ್ಯೋ ಹೋಯ್ತು ಕತ್ತು ಹಿಂಗೆ ಬಗ್ಸ್ತಾನೆ ಇದೆಯಾ ಗುಟಕ್ಕಾಗ್ಬಿಡುತ್ತೆ ಹುಷಾರು. ಆಗಲ್ಲ ಸ್ಟ್ರಾಂಗ್ ಕತ್ತು. ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದಾ ಚಾನಲ್ ನೇಮ್ ಏನು ಅಲ್ಲಿ ಹೇಳ್ಬಿಡಿ ಎಲ್ಲರಿಗೂ ಚಾನಲ್ ನೇಮ್ ನಾನಿಂದು ಇನ್ನು ಇಟ್ಟಿಲ್ಲ. ಏಯ್ ಕಳ್ಳಿ ಮರ್ತೋದಾ? ಏಯ್ ನನ್ನ ಚಾನಲ್ ಅಕ್ಕ ಇಟ್ಸ್ ಮೀ ಅವಂತಿಕಾ. ಎಸ್ ಇಟ್ಸ್ ಮೀ ಅವಂತಿಕಾ ಇನ್ಸ್ಟಾಗ್ರಾಮ್ ಐಡಿ. ಹಾ ಅದೇ ಯೂಟ್ಯೂಬ್ ಚಾನಲ್ಲು ಅದೇ ಅಲ್ವಾ? ಎಸ್ ಫ್ರೆಂಡ್ಸ್ ಇಟ್ಸ್ ಮೀ ಅವಂತಿಕಾ ಅಂಡ್ ಐಶ್ವರ್ಯ ಕಲಂಗಡಿ ಪ್ಲೀಸ್. ನನ್ನ ಚಾನಲ್ ನೇಮ್ ಏನು ಹೇಳು? ಒರಿಯನ್ ವ್ಲಾಗ್ಸ್. ಒರಿಯನ್ ವ್ಲಾಗ್ಸ್ ಹೇಳಿ ಹೇಳು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಹೇಳಿ ಹೇಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒರಿಯನ್ ವ್ಲಾಗ್ಸ್. ಬನ್ನಿ 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 ಹೋಗೋಣ ಟೈಮ್ ಆಯ್ತು ಹೋಗಿ ಪ್ರಾಕ್ಟೀಸ್ ಮಾಡಬೇಕಲ್ಲ. ಪ್ರಾಕ್ಟೀಸ್ 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 ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಸ್ ವೆರಿ ಗುಡ್. ಅಲ್ಲಿ ಹಾಯ್ ಬಿಸಿಲು ತುಂಬಾ ಇದೆ ಅಲ್ವಾ? ಹಂಗ ಜಾಸ್ತಿ ಇದೆ ನೋಡಿ. ಇವಳು ಡಕೋಟಾ ಸ್ಕೂಟಿ ಇದೆ. ನಾನು ಡೊಮೊಟೊ ಸ್ಕೂಟಿ. ಎಸ್ ಅದಲ್ಲ ಡಕೋಟಾ ಸ್ಕೂಟಿ. ಡಕೋಟಾ ಡಕೋಟಾ ಬನ್ನಿ ನೋಡಿ ಇವಳು ಎಷ್ಟು ಇದು ಇನ್ಸರ್ಟ್ ಮಾಡ್ತಾಳೆ. ಇದು ನಮ್ಮ ಜಾನುವಾರು ಡಕೋಟಾ ಸ್ಕೂಟಿ. ತುಂಬಾ ತೀಟೆ ಅವಂತಿಕಾ ನೀನು. ಸೊ ಗೈಸ್ ಈಗ ಮುಗೀತು ದೇವಸ್ಥಾನಕ್ಕೆ ಹೋಗಿ ಈಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಹೊರಡ್ತಾ ಇದ್ದೀವಿ ಈಗ. ಇನ್ನೇನು ದೇವಸ್ಥಾನ ಕ್ಲೋಸ್ ಆಯಿತು. ಅಲ್ಲಿ ಹೋಗಿ ನಿಮ್ಗೆ ಅಲ್ಲಿ ಕೆಲವೊಂದು ಬ್ಲಾಗ್ಗಳನ್ನ ಅಲ್ಲಿ ಕೆಲವೊಂದು ಕ್ಲಿಪ್ಸ್ಗಳನ್ನ ತೋರಿಸ್ತೀನಿ ನಿಮಗೆ. ನಾನು ತೋರಿಸ್ತೀನಿ ಕೆಲವೊಂದು ಕ್ಲಿಪ್ಸ್ಗಳನ್ನ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗೋಣ. ಮನೇಲಿ ಏನಿಲ್ಲ. ಯಾಕೆ ನೋಡ್ತಾ ಇದ್ದೀರಾ ಸುಮ್ಮನೆ? ಮತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ. ಕಟ್ಟರ್ಫ್ಲೈ ಥರ. ಇದು ಅದೇ ಆಡ್ತಾ ಇರೋದಲ್ಲ ಗಾಡಿ ಬಕ್ಕಟ ಗಾಡಿ. ದೇವಸ್ಥಾನದಿಂದ ನಾವು 4 ಜನ ಜಾನು ಮನೆಗೆ ವಾಪಸ್ ಹೋದ್ವಿ. ಜಾನು ಮತ್ತು ಅವಂತಿಕನ ಮನೇಲೆ ಬಿಟ್ಬಿಟ್ಟು ನಾನು ಒಬ್ಬಿ ಹೊರಗಡೆ ಬಂದ್ವಿ. ಸೊ ಗೈಸ್ ಈಗ ನಾವು ಅಡುಗೆ ಮಾಡೋದಕ್ಕೆ ಅಕ್ಕಿ ತಗೊಂಬರೋಕ್ಕೆ ಗೋ ಮಾಡ್ತಾ ಇದ್ದೀವಿ. ಅವಳು ಮನೆಯಲ್ಲಿದ್ದಾಳೆ. ಅವಂತಿಕ ಜಾನು ಎಲ್ಲರೂ ಮನೆಯಲ್ಲಿದ್ದಾರೆ. ನಾನು ಮತ್ತು ಅಭಿ ಇದ್ದೀವಿ. ಅಕ್ಕಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಈಗ ಅಡುಗೆ ಮಾಡೋಕ್ಕೆ. ಅವಳ ಹೆಸರು ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದು 5 kg ನಿಮ್ಮ ಅಂಗಡಿ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಹಾಂ ಬೇಗ ಬನ್ನಿ, ಬೇಗ ಬೇಗ ತಗೊಳ್ಳಿ, ಚೆನ್ನಾಗಿ ಸಿಗುತ್ತೆ ಇಲ್ಲಿ ಕಡಿಮೆ ರೇಟಲ್ಲಿ. ಎಲ್ಲ ಕಡೆ 100 ರೂಪಾಯಿ ಕೊಟ್ಟರೆ ಇವರು 50 ರೂಪಾಯಿ ಕೊಡ್ತಾರೆ. ಹಾಗೇನಿಲ್ಲ, ಫ್ರೆಂಡ್ಲಿ, ತುಂಬ ಕ್ಲೋಸ್ ಇದ್ದಾರೆ. ಅಕ್ಕಿ ತಗೊಂಡು ಬಂದ್ವಿ. ಹಾಂ ಇನ್ನೊಂದು ಹೇಳ್ಬೇಕು ಅಂದರೆ ಈ ಗಾಡಿ ಯಾರೇ ಅನ್ನೋನ್ ಪರ್ಸನ್ ತೊಗೊಂಡು ರೋಡ್ ಸೈಡ್ ಎಲ್ಲಾದರೂ ಹೋದರೆ ಜಾನು ಮೊದಲು ಇನ್ಫಾರ್ಮೇಷನ್ ಬರುತ್ತೆ. ಜಾನು ನಿನ್ನ ಗಾಡಿ ಈ ಕಡೆ ತಿರುಗಾಡ್ತಾ ಇದೆ ನೋಡಿ, ಏನಕ್ಕೆ ಯಾರೋ ಗಾಡಿ ತೊಗೊಂಡು ತಿರುಗಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂದರೆ ಈ ಗಾಡಿ ಹಿಂದೆಗಡೆ ಕಾಲ್ ಮಿ ಜಾನು ಅಂತ ಅವ್ರು ಇನ್ಸ್ಟಾಗ್ರಾಮ್ ಐಡಿ ಹಾಕ್ಬಿಟ್ಟಿದ್ದಾರೆ. ಒಂದು ಈ ಕಡೆ ಬನ್ನಿ. ಗಾಡಿ ನಂಬರ್ ಪ್ಲೇಟು ನಿಂಬೆಹಣ್ಣು ತುಂಬ ರೇಟ್ ಆಗಿಬಿಟ್ಟದೆ. 20 ರೂಪಾಯಿಗೆ 3 2 ಅಂತ ಅಂತಾರೆ. ಬಟ್ ಪರವಾಗಿಲ್ಲ, 20 ರೂಪಾಯಿಗೆ 5 ತಗೊಂಡು ಹೋಗ್ತಾ ಇದ್ದೀವಿ. ಬೇಕ್ರಿ ಹತ್ರ ನಿಲ್ಲಿಸಿ. ಕರೀತಿದ್ದಲ್ಲ ಬೇಕ್ರಿ, ಅವ್ರ ಫೇವ್ರೇಟ್ ಬೇಕ್ರಿ, ಫೇವ್ರೇಟ್ ಅಂತಲ್ಲ, ಅವ್ರ ದಿನ ಬೇಕ್ರಿ ಯೂಶ್ವಲ್ ಆಗಿ. ಸೊ ಜಾನುಗೆ ನನಗೆ ತುಂಬ ಇಷ್ಟ, ಅದಕ್ಕೆ ಕೇಕ್ ತಗೊಳಕ್ಕೆ ಬಂದಿದ್ದೀವಿ. ಯಾಕೆ ಅಂಕಲ್ ರೆಗ್ಯುಲರ್ ನಾವು ಇದ್ದೀವಿ ಇಲ್ಲಿ. ಹನಿ ಕೇಕ್ ಕೊಡಿ, ಒಂದು 2 ಕೊಡಿ, 4 ಪೀಸ್ ಕೊಡಿ. ರೆಗ್ಯುಲರ್ ಕಸ್ಟಮರ್. ಏನೋ ಜಾನು ಏನಾದ್ರು ಇಷ್ಟಪಡ್ತಾರ ಇಲ್ಲಿ ಸ್ವೀಟ್ ಏನಾದ್ರು ಜಾಸ್ತಿ ಅವಳಿಗೆ ಹನಿ ಕೇಕ್ ಅಂದ್ರೆ ತುಂಬ ಇಷ್ಟ. ಇಂಪ್ರೆಸ್ ಮಾಡ್ಬೇಕಂದ್ರೆ ಹನಿ ಕೇಕ್ ಅವಳಿಗೆ.
ನೋಡಿ ಹನಿ ಕೇಕ್ ತುಂಬಾ ಇಷ್ಟ ಅಂತ ಜಾನುಗೆ. ನಿಜ. ಜಾನು ಅವಳಿಗೆ ರಿಯಾಕ್ಷನ್ ಇಮೋಷನ್ ಜಾಸ್ತಿ ಅದರಲ್ಲಿ. ಜಾನುದು ಹನಿ ಕೇಕ್ ಪ್ಯಾಕ್ ಆಗ್ತಾ ಇದೆ. ಹಾ ವಿಡಿಯೋ ಆಗ್ತಾ ಇದೆ. ಬೇಜಾರಾಗುತ್ತೆ. ನಾನು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ನಿಮ್ಗಳ ಅಯ್ಯೋ ಜೊತೆ. ಹಂಗೆ ಅನ್ಬೇಡಿ. ನಾನು ಬರಲ್ಲ, ಹೋಗಿ ನೀವುಗಳು ನಾನು ಖರ್ಚು ಮಾಡೋಕ್ಕೆ ಬಿಡಲ್ಲ. ಇಲ್ಲ ನಾನೇನು ಹೇಳಲ್ಲ. ನಾನು ಖರ್ಚು ಮಾಡೋಕ್ಕೆ ಬಿಡ್ತಿಲ್ಲ ಗಾಯ್. ಜಾನು ಫೇವ್ರೆಟ್ ಹನಿ ಕೇಕ್ ತಗೊಂಡು ಹೋಗ್ತಾ ಇದೀವಿ. ಜಾನು ರಿಯಾಕ್ಷನ್ ನೋಡೋಣ. ಬನ್ನಿ ಬನ್ನಿ. ಹುಡುಗಿರೇ ಆಗಿರಲಿ ಅಥವಾ ಹುಡುಗರಿಂದ ಹುಡುಗಿಯ ಕನ್ವರ್ಟ್ ಆಗಿದ್ರು ಕೂಡ ಈ ಹುಡುಗಿ ಬುದ್ಧಿ ಇರುತ್ತಲ್ಲ, ಸಣ್ಣ ಸಣ್ಣ ವಿಷಯದಲ್ಲೂ ತುಂಬ ಅಂದರೆ ತುಂಬ ಬಳಿ ಬಿಡೋದು. ಇದರಲ್ಲೇ ನೋಡಿ ತುಂಬ ಸೆನ್ಸಿಟಿವ್. ಮಲ್ಲಿಗೆ ಹೂ ತಂದು ಕೊಟ್ಟರೆ ಅವಳಿಗೆ ಖುಷಿ. ಇದು ಬನ್ನಿ ಜಾನು ರಿಯಾಕ್ಷನ್ ನೋಡೋಣ. ಜಾನು ಓ ಕೇಕು ನನಗೋಸ್ಕರ. ನೋಡಿ ಓಪನ್ ಮಾಡಿ. ಯಾವ ಕೇಕ್ ತಗೊಂಬಂದಿರಾ? ಇಲ್ಲ ಇಲ್ಲ ಹೇಳ್ಬೇಡಿ. ನಾನೇನು ಹೇಳಲ್ಲಮ್ಮ, ಅಕ್ಕನೇ ತೊಗೊಂಡಿರೋದು. ಏನಕ್ಕೋಸ್ಕರ ಕೇಕು? ಏನೋ ಗೊತ್ತಿಲ್ಲ, ಅಕ್ಕನೇ ತೊಗೊಂಡ್ರು. ಹಾಂ ತಗೊಳ್ಳಿ. ನಿಂಬೆಹಣ್ಣು ಫ್ರಿಜ್ಜಲ್ಲಿ ಇಟ್ಟಿರ್ತೀರಿ. ಮೈ ಫೇವ್ರೆಟ್ ಕೇಕು. ಗೊತ್ತಾಯ್ತು. ಅವ್ರು ಹೇಳೋದು ತುಂಬಾ ಇಷ್ಟ ನಿಮಗೆ ಅಂತ. ನನ್ನ ಹನಿ ಕೇಕು ಅವಂತಿಕಾಗಿ ಬಟ್ಟೆ ಇರ್ತದೆ ನೋಡಿ. ಫೇವ್ರೇಟು. ಅವಂತಿಕಾಗಿ ಅಜ್ಜಿ ಮಾಡ್ತಾ ಇದೀವಿ ಇವಾಗ. ನಾನು ಹೇಳಿಲ್ವಾ? ಫೇವ್ರೇಟ್ ಕೇಕು. ಲೈಕ್ ಹನಿ ಕೇಕ್ಲಿಂದ ತುಂಬಾ ಮೆಮೊರೀಸ್ಗಳು ನನಗೆ ಇದಾವೆ. ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದಾವೆ ಹಾಂ ಹನಿ ಕೇಕಲ್ಲಿ. ತುಂಬಾ ಇಂಪಾರ್ಟೆಂಟು, ಮರೆಯೋಕ್ಕಾಗ್ಲಾರ್ದಷ್ಟು ಮೆಮೊರೀಸ್ ಹನಿ ಕೇಕಲ್ಲಿ ಇದೆ ನನಗೆ. ಈಗ ದೊಡ್ಡ ಕ್ಯಾಂಡಲ್ ಬರುತ್ತಲ್ವಾ, ಹಾಂ ಅದು ಇನ್ನೂ ಇಷ್ಟ. ತುಂಬಾ ಜಾಸ್ತಿ ಇಷ್ಟ. ತುಂಬಾ ಎಮೋಷನಲ್ ಆಗ್ತದೆ ಇವರು. ತುಂಬಾ ಎಮೋಷನಲ್ ಆಗ್ತದೆ. ಅದರಿಂದ ಲೈಕ್ ಹತ್ ಬಿಡ್ತಾಳೆ ನೋಡಿ ಇವಾಗ. ಎಮೋಷನಲ್ ಅಂತ ಇಲ್ಲ ಅಂದ್ರೆ ಲೈಕ್ ಮರೆಯಕ್ಕಾಗದಷ್ಟು ಲೈಕ್ ಇದಾವೆ. ಕಣ್ಣೀರ್ ಬರ್ತಾ ಇದೆ ಅಳ್ಬೇಡಿ ಅಳ್ಬೇಡಿ, ಸೂದಾಗಿ ಸೂದಾಗಿ. ಆಕ್ಚುಲಿ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಾನು ತುಂಬಾ ಚಿಕ್ಕವಳಿದ್ದೆ. ತುಂಬಾ ಚಿಕ್ಕವಳಿದ್ದಾಗ ಲೈಕ್ ಕ್ಯಾಶುವಲ್ ಆಗಿ ನಮ್ಮ ಮನೇಲಿ ಯಾರ್ದು ಬರ್ತ್ಡೇ ಮಾಡಲ್ಲ. ಹಾಂ ಲೈಕ್ ಎಲ್ರು ಬರ್ತಡೇ ಮಾಡ್ತಾರೆ, ನನ್ನ ಬರ್ತಡೇ ಯಾಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಜಗಳ ಮಾಡ್ತಾ ಇದ್ದೆ ನಮ್ಮ ಅಪ್ಪ ಹತ್ರ. ಹ್ಞೂ ಹೌದಲ್ವಾ, ನೀನು ಬರ್ತಡೇ ಮಾಡ್ಬೇಕಲ್ವಾ, ಹ್ಞೂ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು 10 ರೂಪಾಯಿದು ಕೇಕು, ಇಷ್ಟು ಉದ್ದ ಕ್ಯಾಂಡಲು ತಗೊಂಬಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ರು ನನ್ನ ಬರ್ತಡೇಗೆ. ನನ್ನ ಬರ್ತಡೇಗೆ ಅಂತ ಇಲ್ಲ ಅಂದ್ರೆ ನಮ್ಮ ಮನೇಲಿ ಸ್ಪೆಷಲ್ ಆಗಿರೋಕಾದ ಕೇಕು ಅಂತ ಇಲ್ಲ ಅಂದ್ರೆ ನನಗೆ ಅದೇ. ಸೊ ನಿಮ್ಗೆ ಚಿಕ್ಕ ವಯಸ್ಸಿನ ಬಾಲ್ಯದ ನೆನಪು, ಆಮೇಲೆ ಹೋಮ್ ಫೀಲ್ ಕೊಡುತ್ತೆ. ನಮ್ಮ ಅಪ್ಪ ನನಗೆ ನನ್ನ ಬರ್ತಡೇ ಅಪ್ಪ ಅಂತ ಬಿಟ್ಟು ಹೇಳ್ದ ಅಂದ್ರೆ ನನ್ಗೆ ಅದೇ ಕೇಕ್ ತಗೊಂಡ್ಬರೋರು. ಅವಾಗ ಜಾಸ್ತಿ ಹನಿ ಕೇಕ್ ಜಾಸ್ತಿ ಇರ್ತಾ ಇತ್ತಲ್ವಾ, ಐಸ್ ಕೇಕ್ ಎಲ್ಲಾನು ಇರ್ತಿರ್ಲಿಲ್ಲ. ಇವಾಗ ಐಸ್ ಕೇಕ್ ಬಂದಿದೆ. ಅವಾಗ ನಮ್ಗೆಲ್ಲಾನು ಅದೇ ಕೇಕು ತುಂಬಾ ಜಾಸ್ತಿ. ನಮ್ಮಪ್ಪ ನನ್ಗೆ ತಿನ್ಸಿರೋದು ಆ ಕೇಕು ಅಂತೆಲ್ಲ ನನಗೆ. ಸೊ ಒಂಥರ ಬಾಲ್ಯದ ನೆನಪುಗಳನ್ನ ತುಂಬಾ ಜಾಸ್ತಿ, ತುಂಬಾ ಮೆಮೊರೀಸ್ ನ ಹೊಂದಿರೋ ಮೆಮೊರಿಫುಲ್ ಕೇಕ್ ಅದು. ನೋಡಿ, ಒಂದು ಪುಟ್ಟ ಮಗನ್ನ ಹೆಂಗ್ ನೋಡ್ಕೊಂತಾರೋ ಹಂಗೆ ಪುಟ್ಟ ಮಗುನ ರೆಡಿ ಮಾಡೋ ತರ ಮಾಡ್ತಾ ಇದಾರೆ. ಇವಳು ನಮ್ಮ ಮನೇಲಿ ಒಂಥರ ಪುಟ್ಟ ಮಗು ತರಾನೇ. ಮೊದ್ಲು ಎಲ್ರು ಬಂದಾಗ ಜಾನು ಅಂತ ಬರ್ತಾ ಇದ್ರು, ಇವಾಗ ಜಾನು ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಅವಂತಿಕ ಏನ್ ಮಾಡ್ತಾ ಇದ್ದಾಳೆ? ಇದು ನಮ್ಮ ಮನೇಲಿ ಒಂಥರ ಚಿಕ್ಕ ಪಾಪು. ಇದು ಅಲ್ಲ, ಇವಳು ಅದಕ್ಕೂ ಬೈತಾಳೆ ಗೊತ್ತಾ. ದೆನ್ ಇದನ್ನ ನಾನೇ ಮಾತಾಡೋದು ಅಂತ ಬಿಟ್ಟಿದ್ರು ಇದಕ್ಕೆ ಎಷ್ಟೊಂದು ಫೀಲಿಂಗ್ಸ್ ಇದೆ ಗೊತ್ತಾ. ಬಟ್ ಇವಳ್ದು ಮಾತಾಡೋ ಸ್ಟೈಲು, ನಗೋದು ಕಂಪ್ಲೀಟ್ಲಿ ಡಿಫ್ರೆಂಟ್. ಜಾನು ಅವರು ಏನ್ ಮಾಡ್ತಿದ್ದೀರಾ? ಜಾನು ಮಾಡ್ತಾ ಇದೀನಿ. ಸ್ವಲ್ಪ ಉಪ್ಪು ಬೆರೆಸ್ಬೇಕು ಎರಡಕ್ಕೂ. ನಿಮ್ಗೆ ಸ್ವಲ್ಪ ಏನ್ ಗೊತ್ತಾ, ಜಾಸ್ತಿ ಇದೇ ಹಾಕೊಡ್ತೀನಿ, ಸ್ಟ್ರಾಂಗ್ ತರ. ಅದು ಸ್ಟ್ರಾಂಗ್ ಆಗಿ ಕುಡ್ದ ಅಂತ ಹೇಳ್ದ ಅಂದ್ರೆ ಸೋಡಾ ತುಂಬಾ ಚೆನ್ನಾಗಿರುತ್ತೆ. ಸೋಡಾ ಅಂತ ಮೆನ್ಷನ್ ಮಾಡಮ್ಮ. ಸೋಡಾನೇ ಹೇಳಿದ್ದು. ಇಲ್ಲಿದೆ ನೋಡಿ ಸೋಡಾ, ಬೇರೆ ಅನ್ಕೊಂಬಿಡಿ ದಯವಿಟ್ಟು. ಏನು ಹೇಳಿಲ್ಲ. ನಾನು ತುಂಬಾ ಬಾಯಾರಿಕೆ ಆಗ್ತದೆ, ಒಂಥರ ಆಗ್ತದೆ ಅಂತ ಅದಕ್ಕೆ ತಕ್ಷಣ ಇಮ್ಮಿಡಿಯೇಟ್ ಜ್ಯೂಸ್ ಮಾಡ್ಕೊಡ್ತೀನಿ, ಸೋಡಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆಕ್ಚುಲಿ ಅವರು. ಪಾಂಟಕ್ಕಿಂತ ಬೆಸ್ಟ್ ಅಂತ ಇಲ್ಲ ಅಂದ್ರೆ ನಾವು ತಿಂದಿರೋಕಂತ ಜೀರ್ಣ ಆಗ್ಬೇಕು ಅಂತ ಬಿಟ್ಟು ಇಲ್ಲ ಅಂದ್ರೆ ಈ ತರ ಕಡಕ್ ಆಗಿರೋಕಂತ ಪಾಂಟ ಎಲ್ಲ ಆಕ್ಚುಲಿ ಇದು ಕಾರ್ಬೋನೇಟೆಡ್ ಡ್ರಿಂಕ್ಸ್. ಬಟ್
ಫಾಂಟಾ ಎಫೆಕ್ಟಿವ್ ತರ ಅಫೆಕ್ಟ್ ಆಗುತ್ತೆ ಬಾಡಿಗೆ. ಇದ್ರಲ್ಲಿ ನಾವು ಅಜ್ವಾನ್ ಹಾಕಿರ್ತೀವಿ ತಾನೆ, ಆ. ಅಜ್ವಾನ್ಲಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು. ಅಜ್ವಾನ್ ಹಾಕ್ಬೇಕು. ಅಜ್ವಾನ್ನ ನಾವು ಲೈಕ್ ಸ್ವಲ್ಪ ಕುಟ್ಬಿಟ್ಟು ಹಾಕ್ಬೇಕು. ಸ್ಟಾರ್ಟ್ ಆಯ್ತು. ತೂಗ್ತಿದೆ. ಇವಾಗ ತಗೊಳ್ಳಿ, ಹಿಂಗೆ ಕುಡಿದ್ಬಿಡಿ, ಬೇಗ ಕುಡಿದ್ಬಿಡಿ. ಕುಡೀರಿ ಕುಡೀರಿ, ಹಂಗೆ ಕುಡಿಬೇಕು. ಫಾಸ್ಟಾಗಿ ಎದ್ದು ಬಿಡ್ಬೇಕು ಅದನ್ನ. ಕೋಲ್ಡ್ ಆಗಿದೆ ತುಂಬಾ, ಬ್ರೈನ್ ಫ್ರೀಸ್. ಹೆಂಗಿದೆ ಇವಾಗ ಟೇಸ್ಟು? ಆಚೆ ಬಿಸಿಲಿಂದ ಬಂದು ಆರಾಮ್ ಅನ್ಸ್ತದೆ. ಇವಾಗ ಫುಲ್ ಕೋಲ್ಡ್ ಆಗಿರ್ತದೆ ಆಕ್ಚುಲಿ. ಇನ್ನೂ ಸ್ವಲ್ಪ ಹಾಕ್ಲಾ? ಇನ್ನೂ ಸ್ವಲ್ಪ? ಇಲ್ಲ ಇಲ್ಲ ಇಲ್ಲ, ಹಂಗೆ ಎತ್ಕೊಂಡ್ಬಿಟ್ಟು ಕುಡಿದ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪಾಕಿ ಲೈಟಾಗಿ. ಇನ್ನೂ ಉಪ್ಪು ಬೇಕು, ಅದೇ ಹೇಳಿದೆ ಸ್ಟ್ರಾಂಗ್ ಬೇಕಾ ಅಂತ. ಉಪ್ಪು ಉಪ್ಪು ಇದ್ರಲ್ಲಿ ಎರಡು ಮಿಕ್ಸ್ ಆಗಿದೆ. ಎರಡು ಮಿಕ್ಸ್ ಆಗಿದೆಯಾ? ಹಾ, ಅದಕ್ಕೆ ಹೇಳಿರೋದು. ಸಾಕಾಗಿದೆ ಅಲ್ವಾ? ನೋಡಿ ಸೋಡಾನು ಮಾಡ್ತಾರೆ ಇವರು. ಒಂದ್ ಸೋಡದ ಅಂಗಡಿ ಇಡಬೇಕು ಅಂತ ಬಿಟ್ಟಿತ್ತು. ಹಾ, ಏನ್ ಮಾಡ್ಲಿ, ಎಲ್ಲಿ ನಾವೆಲ್ಲ ಒಟ್ಟಿಗೆ ರಿಚ್ ಆಗ್ಬಿಟ್ಟು ಒಂದ್ ಸೋಡಾ ಅಂಗಡಿ ಇಕ್ಕಣ ಬಿಡಿ. ಸೋಡಾ ಅಂಗಡಿ ಇಟ್ಟದ ಅಂತಂದ್ರೆ ಲೈಕ್ ನನಗೆ ಲಸ್ಸಿ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ. ಕೇಳಿದೀರ ಲಸ್ಸಿ ಮಾಡ್ತೀರಾ ಅಂತ? ಲಸ್ಸಿ ಮಾಡ್ತೀನಿ, ಲಸ್ಸಿ ತುಂಬಾ ಚೆನ್ನಾಗಿ ಬರುತ್ತೆ. ಲಸ್ಸಿ ಕುಡಿಬಹುದು. ಏನೇನ್ ಅಡಿಗೆ ಮಾಡ್ತೀರಾ? ಏನೇನ್ ಮಾಡ್ತೀನಿ ಅಂತ, ನಾನು ವೆಜ್ ಅಲ್ಲಿ ಬೇಕಾ ನಾನ್ ವೆಜ್ ಅಲ್ಲಿ ಬೇಕಾ ನಿಮ್ಗೆ? ಎರಡರಲ್ಲೂ ಏನೇನ್ ಮಾಡ್ತೀರಾ ಜಾಸ್ತಿ? ನಾನ್ ವೆಜ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಮಾಡ್ತೇನೆ. ಯಾಕಂತಿಲ್ಲ ಅಂದ್ರೆ ಆಕ್ಚುಲಿ ನಾವು ಮುಸ್ಲಿಮ್ಸು, ಹಾ, ಮುಸ್ಲಿಮ್ಸ್ ಅಲ್ಲಿ ಎಲ್ಲ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್. ಅನ್ಸುತ್ತಾ ನನ್ ಮುಸ್ಲಿಂ ಅಂತ? ಲೈಕ್ ಸೋಡಾ ಮಾತ್ರ ಲೈಕ್ ಇದೇ ತರ ಕುಡಿದ್ರೇನೆ ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಎಲ್ಲ ಐಟಮ್ಸ್ ನಲ್ಲಿ ಜೋಡಿಸ್ಕೊಂಡಿದ್ದಾರೆ ನೋಡಿ. ಬಡವ್ರ ಮನೆ ಏನಾದ್ರು ಒಂದ್ ಮಾಡ್ಬೇಕಲ್ವಾ ಬಡವರು. ಅಯ್ಯೋ, ಪದೇ ಪದೇ ಬಡವ್ರು ಅಂತ ಯಾಕಂತಾರ? ಬಡವ್ರು ಶ್ರೀಮಂತರಲ್ಲ, ಇದ್ದಿದ್ದೆ ನಾವೆಲ್ಲ ಒಂದೇ ಅಷ್ಟೇ. ಏನ್ ಮಾಡ್ಬೇಕು, ಈ ಬಡತನ ಯಾವಾಗ ಹೋಗುತ್ತೆ? ಅವ್ರು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಸ್ವಲ್ಪ ಒಂದ್ ಮಟ್ಟಿಗೆ. ಒಬ್ಬರೇ ಇತ್ಕೊಂಡು ಬೆಳಗ್ಗೆಲ್ಲ ಕೆಲಸ ಮಾಡಿ ರಾತ್ರಿ ಬಂದು ಮಲ್ಕೊಳ್ಳೋದಕ್ಕೂ ಈ ರೇಂಜ್ಗೆ ಆದ್ರೂ ಜೋಡಿಸ್ಕೊಂಡಿದ್ದಾರೆ. ಅಯ್ಯೋ, ನನ್ ಕೆಲವೊಂದ್ ಟೈಮಲ್ಲಿ ಟೈಮೇ ಸಿಗಲ್ಲ. ಕೆಲಸ ಮಾಡಕ್ಕೇನೆ ಒಂಥರ ಅಳುವು ಬಂದ್ಬಿಡುತ್ತೆ ನನ್ಗೆ. ಬಟ್ ಎಲ್ಲಾ ಕೆಲ್ಸಾನು ಮಾಡ್ತೀನಿ. ಅವಾಗ ಮುಂಚೆ ನಾನು ಲೈಕ್ ಯಾವ ಕೆಲ್ಸನೂ ನನ್ಗೆ ಬರ್ತಿರ್ಲಿಲ್ಲ. ಯಾಕಂತಿಲ್ಲ ಅಂದ್ರೆ ನಮ್ಮ ಮನೇಲಿ ನನ್ಗೆ ಯಾವ ಕೆಲ್ಸನೂ ಹೇಳ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಲೈಕ್ ಯಾವಾಗ ನನ್ ಚೇಂಜ್ ಆಯ್ತು ಜೀವನ ಅಂತ ಬಿಟ್ಟು ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ವಾ, ಎಲ್ಲಾ ಕೆಲಸನೂ ಕಲೀಲೇಬೇಕಾಗಿರುವಂತ ಅವಶ್ಯಕತೆ ಬಂದ್ಬಿಡುತ್ತೆ. ನನ್ಗೆ ಹೆಂಗಾಗ್ಬಿಡುತ್ತೆ ಅಂತಿಲ್ಲ ಅಂದ್ರೆ ಒಬ್ಳೇ ಇರ್ತೀನಲ್ವಾ, ಏನ್ ಮಾಡ್ಬೇಕು ಅಂತಿಲ್ಲ ಅಂದ್ರೆ ನಾನೇ ಹೋಗ್ಬೇಕು. ಒಂದ್ ಈರುಳ್ಳಿ ತಗೊಂಡ್ಬರ್ಬೇಕು, ಒಂದ್ ಟೊಮಾಟೊ ತಗೊಂಡ್ಬರ್ಬೇಕಂದ್ರೆ ಕೆಳಗಡೆ ನಾನೇ ಹೋಗ್ಬೇಕು. ಅಯ್ಯೋ, ಒಂದು ದುಡ್ಡಿಲಿಂದ ಒಂದು ದುಡಿಮೆಲಿಂದ ಹಿಡ್ಕೊಂಡ್ಬಿಟ್ಟು ಎಲ್ಲದಕ್ಕೂ ನಾನೇ ಮಾಡ್ಬೇಕಲ್ಲಪ್ಪ ಅನ್ನೋದು ಒಂದು ಇದು ಇರುತ್ತೆ. ಅಟ್ಲೀಸ್ಟ್ ಒಬ್ರು ಸಪೋರ್ಟ್ ಇರ್ಲೇಬೇಕು. ಹುಡ್ಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಲೈಕ್ ಮತ್ತೊಂದಾಗಿರ್ಲಿ, ಏನೇ ಆಗಿರ್ಲಿ, ಲೈಕ್ ಮನೇಲಿ ನಾವ್ ಇದೀವಿ ಅನ್ನೋಕಂತದ್ ಒಂದು ಸಪೋರ್ಟಿವ್ ಇರುತ್ತೆ ಅಲ್ವಾ, ಅದ್ ಮುಂದೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಹುಷಾರಿಲ್ದೆ ಏನಾದ್ರು ಮಲ್ಗಿದ್ರು ಯಾರು ಇರಲ್ಲ ನೋಡಿ. ನೀರ್ ಕುಡಿಬೇಕು ಅಂತ ಹೇಳಿ ನಮ್ಗೆ ಯಾರು ಎದ್ದೇಳ್ಬೇಕು, ಏನೇ ಆಗಿರ್ಲಿನೂ ನಾನೇ ಎದ್ದೇಳ್ಬೇಕು. ನಾನು ನನ್ಗೆ ನೀವು ಹುಷಾರಿಲ್ಲ ಅಂತ ಬಿಟ್ಟು ಹೇಳಿದ್ರೆ ತಾನೆ, ಒಂದು 2 years ಬ್ಯಾಕ್ ಲೈಕ್ ನನ್ಗೆ ತುಂಬಾ ಅಂದ್ರೆ ತುಂಬಾ ಜ್ವರ. ಎಷ್ಟು ಜ್ವರ ಅಂತಿಲ್ಲ ಅಂದ್ರೆ ಅಷ್ಟು ಜ್ವರ. 3 days 4 days ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ. ಓಕೆ, ನಾವು ಉತ್ತರಹಳ್ಳಿಯಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಅಡ್ಮಿಟ್ ಆಗಿದ್ದೀನಿ. ಆ 3 days ನಾನು ಒಬ್ಳೇ ಇದ್ದೆ ಹಾಸ್ಪಿಟ್ಲಲ್ಲಿ, ಯಾರು ಇದ್ದಿದ್ದಿಲ್ಲ. ಯಾವ ಫ್ರೆಂಡ್ಸ್ಗೂ ನಾನು ಹೇಳಿರ್ಲಿಲ್ಲ. ಸುಮ್ನೆ ಯಾಕೆ ಅವ್ರವ್ರದ್ದು ಕೆಲಸ ತೊಂದ್ರೆ ಆಗತ್ತೆ ಅನ್ನೋದು ಬಂದ್ಬಿಡತ್ತೆ ಅಂತ. ದೆನ್ ನಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಎಲ್ಲರೂ ಚೆನ್ನಾಗಿದ್ರು ಅಂತಿಲ್ಲ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೋದು, ಒಂದ್ ನಿಮಿಷ ನಾನು ಸೋಡಾ ಕುಡಿದ್ಬಿಡ್ತೀನಿ, ಅವ್ರು ನೋಡ್ಬಿಟ್ಟು ನನ್ನ ಬಾಯಲ್ಲೂ ನೀರು ಬರ್ತಾ ಇದೆ. ನನ್ಗೆ ಸೋಡಾ ಅಂದ್ರೆ ತುಂಬಾ ಇಷ್ಟ. ವಾವ್, ಸೋಡಾ ಅಂದ್ರೆ ಇಷ್ಟ, ಹನಿ ಕೇಕ್ ಅಂದ್ರೆ ಇಷ್ಟ. ನಮ್ ಕಡೆಯಲ್ಲೆಲ್ಲ ಊರ್ ಕಡೆಯಲ್ಲೆಲ್ಲ ಗೋಧಿ ಸೋಡಾ ಮಾಡ್ತಾರೆ. ಗೊತ್ತೈತಿ, ಯಾರಿಗಾದ್ರೂ ಜ್ವರ ಬಂದ್ರೆ ಮಾತ್ರ ನಾವು ಕುಡಿಬೇಕು, ಇಲ್ಲಾಂದ್ರೆ ಕುಡಿಯಂಗಿರ್ಲಿಲ್ಲ. ಯಾಕೆ? ಜ್ವರದಲ್ಲಿ ಗೋಳಿ ಸೋಡಾ ಕುಡಿತಾರ? ಏನಾದ್ರು ಜ್ವರ ಆಯ್ತು ಅಂತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಬಿಟ್ಟು, ಜ್ವರ ಬಂದ್ರೆ ಮಾತ್ರ ಬಾಯಿಗೆಲ್ಲ ಸಪ್ಪೆ ಸಪ್ಪೆ ಕೈ ಅನ್ಸುತ್ತೆ. ಸೊ ಹೊಸದಾಗಿ ಇದನ್ನೇ ಕೇಳ್ತಿರೋದಪ್ಪ, ಜ್ವರ ಬಂದ್ರೆ ಗೋಳಿ ಸೋಡಾ ಕೊಡೋದು. ಅವಾಗ ನಾನು ಚಿಕ್ಕೋಳಿದಾಗ ನಾವು ಜ್ವರ ಬಂದಿದೆ ಅಂತ ಹೇಳ್ದ ಅಂದ್ರೆ ಆಕ್ಟಿಂಗ್ ಮಾಡ್ತಿದ್ವಿ.
ಜ್ವರ ಬಂದಿದೆ ಅಂತ ಅವಾಗ ಗೋಳಿ ಸೋಡಾ ಕುಡಿಬೋದಿತ್ತು. ಗೋಲಿ ಸೋಡಾ ಕುಡಿಬೋದಾಗಿತ್ತು. ಲೈಕ್ ಫ್ರೂಟ್ಸ್ ತಂದು ಕೊಡ್ತಿದ್ರು. ನಾವು ಊಟ ಹೋಗಲ್ಲ ಅಂತ ಬಿಟ್ಟು ನಮ್ಮಪ್ಪ ಆ್ಯಪಲ್ ಬಾಳೆಹಣ್ಣು ಅದೆಲ್ಲ ಕೊಡಿಸ್ತಾ ಇದ್ರು. ಅವಾಗ ನಾವು ತುಂಬಾ ಬಡವರಿದ್ವಿ ಮನೆಯಲ್ಲೆಲ್ಲ. ಇವಾಗ್ಲೂ ಬಡತನ ಹೋಗಿಲ್ಲ. ಹಳ್ಳಿ ನಮ್ದು. ಹಳ್ಳಿ ಸೈಡ್ ಲೈಕ್ ಅವರು ಊಟದ ಕೂಳಿಗೆ ಅಷ್ಟೇ ಯೋಚನೆ ಮಾಡ್ತಾರೆ ಜಾಸ್ತಿ. ಅಯ್ಯೋ ನಮ್ಮ ಮನೇಲಿ ಜ್ವರ ಬಂದಿದೆ ಅಂತ ಹೇಳ್ದಂದ್ರೆ ಅನ್ನನೇ ತಿನ್ಬೇಕಪ್ಪ ಹೋಗುತ್ತೆ ಅಂತ. ಇಲ್ಲ ಅಂತೆಲ್ಲ ಅಂದ್ರೆ ಒಂದೆರಡು ಟ್ಯಾಬ್ಲೆಟ್ ತಗೊಬಂದ್ಬಿಟ್ಟು ಹಾಕ್ತಾ ಇದ್ರು. ಅದೇ ಮಾಡ್ತಾ ಇದ್ರು. ಅವಾಗ ಎಲ್ಲ ಸಣ್ಣ ಪುಟ್ಟ ಜನರಲ್ ಸ್ಟೋರ್ಗಳೆಲ್ಲ ಸಿಕ್ತಿತ್ತಲ್ಲ ಮಾತ್ರೆಗಳು. ಅದೇ ಮಾಡೋರು ನಮ್ಗೂನು ಅಂತ ಜನರಲ್ ಸ್ಟೋರ್ಗಳಿಂದ ತಂದ್ಕೊಡೋರು. ತೀವ್ರ ಜಾಸ್ತಿ ಬಂತು ಜ್ವರ ಬಂತು ಅಂತೆಲ್ಲ ಅಂದ್ರೆ ಅವಾಗ ಸರ್ಕಾರಿ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟ್ಲು ನಾರ್ಮಲ್ ಹಾಸ್ಪಿಟ್ಲಲ್ಲೂ ತೋರಿಸ್ತಾ ಇದ್ರು. ತೀವ್ರ ಜಾಸ್ತಿ ಜ್ವರ ಬಂದಿದೆ ಅಂತ ಬಿಟ್ಟು ನಾವೇನಾದ್ರೂ ಹೇಳ್ದ ಅಂತಿಲ್ಲ ಅಂದ್ರೆ ಅವತ್ತಿನ ದಿನ ಒಂದು ಆ್ಯಪಲ್ ಒಂದು ಫ್ರೂಟು. ಜ್ವರ ಬಂದಿದೆ ಅಂತಿಲ್ಲ ಅಂದ್ರೆ ಫ್ರೂಟ್ಸು, ಇಲ್ಲ ಅಂತಿಲ್ಲ ಅಂದ್ರೆ ಅದೂ ಇಲ್ಲ. ನಮ್ಮಮ್ಮ ಲೈಕ್ ನಮ್ಮ ಊರಲ್ಲಿ ಲೈಕ್ ಸೋಮವಾರ ಸಂತೆ ಆಗುತ್ತೆ. ಲೈಕ್ ದಿನಸಿ ಐಟಮ್ಸು ಎಲ್ಲಾನು ಒಂದೇ ಟೈಮಲ್ಲಿ ವಾರಕ್ಕೆ ಒಂದು ಟೈಮ್ ಎಲ್ಲಾರು ತಗೋಬೋದಲ್ವಾ ಸಂತೆಗಳಲ್ಲಿ. ಕೆಲವೊಂದ್ ಕಡೆಯಲ್ಲಿ ಆಗುತ್ತೆ ನೋಡಿ ಸಂತೆ. ಆ ಸಂತೆ ಆಗುತ್ತೆ. ಆ ಸಂತೆಯಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಾ ನಮ್ಮಮ್ಮ, 5 ರೂಪಾಯಿದು ಕಡ್ಲೆ ಬೀಜ ತಗೊಂಬಂದಿದ್ದು. ಪುಟಾಣಿ ಅಂತ ಹೇಳಿ ಬರುತ್ತೆ ಗೊತ್ತಾ, ತಿಂದಿದ್ದೀರಾ ನೀವು? ಗೊತ್ತಾಯ್ತು. ಅದು ಗಟ್ಟಿನೂ ಬರುತ್ತೆ, ಇನ್ನೊಂದು ಸಾಫ್ಟ್ನು ಬರುತ್ತೆ. ಅದು ಮಾತ್ರ ತಗೊಂಬರೋರು 5 ರೂಪಾಯಿಗೆ. ಎಲ್ಲರಿಗೂ ಮನೆಯಲ್ಲಿ ನಾವು 5 ಜನ ನೋಡಿದ್ರೆ 5 ರೂಪಾಯಿಗೆ ತರೋರು. ಒಂದ್ ಸ್ವಲ್ಪ ಬರುತ್ತೆ. 5 ಜನ ನಮ್ಮ ಮನೇಲಿ. ನಾನು ನಮ್ಮ ಅಣ್ಣ ನಮ್ಮ 3 ಜನ ಅಕ್ಕಂದಿರು. ಆ 5 ರೂಪಾಯಿದಲ್ಲಿ 5 ಜನ ಶೇರ್ ಮಾಡ್ಕೊಂತ ತಿನ್ಬೇಕು. ಒಂದ್ ನಿಮಿಷ ರೀ ಅಭಿ. ನಿಮ್ದ ಫೋನ್ ಹಿಂದೆ ಅಂದೆ ಹೇಳಿ ಹೇಳ್ತಿದ್ರಲ್ಲ 5 ಜನ. 5 ಜನ ಏನ್ ತಗೊಂಬಂದ್ರು 5 ಜನ ನಾವು ಶೇರ್ ಮಾಡ್ಬೇಕು ನಮ್ಮ ಮನೇಲಿ. ಒಂದ್ ಕೇಕ್ ತಂದ್ರು ಅದ್ರಲ್ಲಿ 5 ಪೀಸ್. ಅಯ್ಯೋ ಕೇಕ ಅಪ್ರೂಪ ಕೇಕ್ ನಮ್ಮ ಮನೇಲಿ. ಲೈಕ್ ಯಾರ್ ಬರ್ತಡೇ ಲೈಫಲ್ಲಿ ಯಾರ್ದು ಬರ್ತಡೇನೆ ಮಾಡಿಲ್ಲ ಅನ್ಸುತ್ತೆ ನಂದು ಬಿಟ್ಟು. ನಾನ್ ಅದೃಷ್ಟವಂತೆ, ನಾನೇ ಬರ್ತಡೇ ಮಾಡ್ಕೊಂತೀನಿ. ಬಟ್ ನಂದ್ ಬಿಟ್ಟು ಬೇರೆ ಯಾರ್ದು ಬರ್ತಡೇನೆ ಮಾಡಿಲ್ಲ. ಬರ್ತಡೇ ಯಾವಾಗ? ಜನವರಿ 1 ತಾನೆ? ಹೌದು. ನಿಂಗೆ ಗೊತ್ತು ಎಲ್ಲ. ಎಷ್ಟೊಂದು ಬಾಟಲ್ಗಳು ಇಟ್ಟಿದ್ದಾರೆ ಅಂತ ಬಿಟ್ಟು ಹೇಳ್ಬೇಕು. ಎಲ್ಲ ಜ್ಯೂಸು ಅದು ಇದು ಅಂತ ಬಿಟ್ಟು ಕುಡ್ದಿದ್ದಾರೆ. ಅಂದ್ರೆ ಈಗ ನೀವು ನೋಡಿದಿರ ಬ್ಯಾಚುಲರ್ಸ್ ಗಳ ಮನೇಲಿದ್ರೆ ಸ್ಟೋರೇಜ್ ಸಪರೇಟ್ ಟಪ್ಲಿ ಎಲ್ಲ ಮನೇಲೆಲ್ಲ ಮೇಂಟೈನ್ ಮಾಡ್ತಾರಲ್ಲ, ಆ ಥರ ಏನಿಲ್ಲ. ಬಾಟ್ಲಲ್ಲೇ ಎಲ್ಲ ಇಕ್ಕದು. ತಪ್ಪು ತಿಳ್ಕೊಂಡ್ಬೇಡಿ, ಅದು ಸೋಡಾ ಬಾಟಲ್, ನಾರ್ಮಲ್ ಬಾಟಲ್ಗಳು ಇಲ್ಲಪ್ಪ. ಎಲ್ಲ ಸೋಡಾ ಬಾಟಲ್ ಇದ್ರದ್ದು ಫ್ಯಾಂಟಾ ಸೋಡಾ ನಾರ್ಮಲ್ ಲೈಕ್ ವಾಟರ್ ಕುಡಿಯಕ್ಕೆ. 1-2 ನಿಮಿಷ ಅನ್ನ ಮಾಡ್ದ ಅಂತಿಲ್ಲ ಅಂದ್ರೆ ಮುಗ್ದೋಗ್ಬಿಡುತ್ತೆ. ಅಷ್ಟೆಲ್ಲ ಕುತ್ಕೊಂಡ್ ಮಾತಾಡೋಣ. ಬನ್ನಿ, ಹನಿ ಕೇಕ್ ಜಾನು ಅವ್ರ ಫೇವ್ರೆಟ್. ಲವ್ ಆಫ್ ಜಾನುಸ್ ಲೈಫ್. ಎಸ್. ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋ ಅಷ್ಟರಲ್ಲಿ ವಿಜಿಲ್ ಬಂದು ವಿಜಿಲ್ ಕೂಡ ಆರ್ತು. ತಗೊಳ್ಳಿ ಕೇಕ್. ಯಾರದು ಹನಿ ಕೇಕ್? ನಾನು ಫ್ರಿಜ್ ಅಲ್ಲಿ ಇಟ್ಟಿರೋಕಂತ ಮಹಾನ್ ಭಾವ ಕೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂತ. ಫ್ರಿಜ್ ಅಲ್ಲಿ ಇಟ್ರೇನೆ ಫ್ರೆಶ್ ಆಗಿರಲ್ಲ ಗೊತ್ತಾ. ಚೇರ್ಸ್ ಎಲ್ಲ ತಗೊಳ್ಳಿ ಚೇರ್ಸ್ ಮಾಡೋಣ. ಒಂದ್ ನಿಮಿಷ ರೀ ಅವರು ತಗೊಂತಾರೆ. ಡ್ರಿಂಕ್ಸ್ ಇಲ್ಲ, ಇದು ನಮ್ಮ ಡ್ರಿಂಕ್ಸ್. ಚೇರ್ಸ್. ಬಡೂರ್ ಡ್ರಿಂಕ್ಸ್, ಬಡೂರ್ ಪಾರ್ಟಿ. ಎಣ್ಣೆ ಇಲ್ಲ, ಉಪ್ಪಿನಕಾಯಿ ಇದೆ. ಯಾವ ಉಪ್ಪಿನಕಾಯಿ ಗೊತ್ತಾ ಗಾಯ್ಸ್? ಮೆಣಸಿನ್ಕಾಯಿ ಉಪ್ಪಿನಕಾಯಿ. ಬಿಸಿ ಬಿಸಿ ಅನ್ನ ವಿತ್ ಸಾಂಬಾರು, ಬೇಳೆ ಸಾಂಬಾರ್ ಮಾಡಿದ್ರೆ. ಆಮೇಲೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅಂಗಡಿದು. ಇದು ಮಾತ್ರ ಅವ್ರು ಮಾಡಿರೋದು. ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಎಲ್ಲರೂ ಊಟ ಮಾಡೋ ತುಂಬಾ. ಉತ್ತರ ಕರ್ನಾಟಕದ ಊಟ ಸ್ವಲ್ಪ ಖಾರ ಇರುತ್ತೆ. ಇವ್ರು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಊಟ ಎಲ್ಲ ಹಂಗೆ. ಅದಕ್ಕೆ ನೋಡಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಕಡೆ ಖಾರ ಇರ್ಬೇಕು ಅಂತಾರೆ. ಅಂಗಡಿ ಪುಡಿ ಹಾಕಿದ್ರ ಏನೋ? ಸಾಂಬಾರ್ ಪುಡಿ ತುಂಬಾ ಚೆನ್ನಾಗಿದೆ. ಮನೇಲೆ ಮಾಡಿರೋದು. ನೀವ್ ಮಾಡಿದ್ರಾ? ಇಲ್ಲ, ಅಣ್ಣ ಮನೇಲಿಂದ ತಗೊಂಡ್ ಬಂದಿರೋದು. ಮನೇಲೆ ಮಾಡಿರೋದು. ಬಟ್ ಅಣ್ಣ ಅವರು ಆ ಕಡೆದವರೇ ಅಲ್ವಾ, ಕಟ್ ಕಳ್ಸಿದಾರೆ. ತುಂಬಾ ಚೆನ್ನಾಗಿದೆ. ನಿಜ ಚೆನ್ನಾಗಿದೆನಾ? ನಿಜವಾಗ್ಲು ತಮಾಷೆ ಮಾಡ್ತಿಲ್ಲ, ನಿಜ ತುಂಬಾ ಚೆನ್ನಾಗಿದೆ. ಚಿಕನ್ ತಿಂತೀರಲ್ವಾ? ಇಲ್ಲ, ನಾನು ಕುಷ್ಕಾ ತಿಂತೀನಿ. ಕುಷ್ಕಾನು ನಾನ್ ವೆಜ್. ಮಾಡಿರ್ತಾರೆ. ಹಪ್ಪಳ ತಗೊಂಡೆ. ಅದನ್ನ ಹಾಕ್ಬಿಡ್ತೀರಾ? ಹಂಗೆ ಇಂಜಿಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ತಗೊಳಪ್ಪ.
ಪಾಪ ಅವ್ರಿಗೆ ಸೀದಿರೋದು ಆಗ್ತಾ ಇದ್ದೀರಾ ನೀವು. ಅದೇ ತುಂಬಾ ಟೇಸ್ಟ್ ಇರೋದು ಗೊತ್ತಾ. ನನಗೆ ಈ ತರ ಸೀದಿರೋದು ತುಂಬಾ ಇಷ್ಟ. ಅದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದ್ರೆ ತುಂಬಾ ಜಾಸ್ತಿ ಚೆನ್ನಾಗಿರುತ್ತೆ. ಅನ್ನದಾಸ ಸುಪ್ಪಿ ಬಳ ಎಲ್ಲ ತಿನ್ಬೇಕು ಅಂತ ಹೇಳಿದ್ರು ಪುಣ್ಯ ಮೇಲೆ ತುಪ್ಪ. ಬೇರೆಯವರು ಬಯಸ್ತಿರ್ತಾರೆ ಅನ್ನ ತಿನ್ನೋದಕ್ಕೆ, ಈ ಊಟ ಇದ್ರೆ ಸಾಕಪ್ಪ ಅಂತ. ನಾವು ಆರಾಮಾಗಿ ತಿಂತಾ ಇದ್ದೀವಿ. ನಾನು ಈ ಊಟಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟ ಪಟ್ಬಿಟ್ಟಿದ್ದೀನಿ ಅಂತ ಬಿಟ್ಟು ಹೇಳ್ದ ಅಂದ್ರೆ ನಿಜ ಹೇಳ್ತೀನಿ. ನನ್ಗೆ ಏನೂ ಗೊತ್ತಿಲ್ಲ, ಬ್ಯಾಂಗ್ಳೂರ್ ಬಂದ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ನನ್ಗೂ ಅನ್ನ ಇದ್ದಾಗ ಅವಾಗೆಲ್ಲ ನಾನು ದುರಂಕಾರ ಮಾಡ್ತಾ ಇದ್ದೆ ಮನೇಲಿ. ಬ್ಯಾಂಗ್ಳೂರ್ ಬಂದಿದ್ದೀನಿ, ಎನ್ನಕ್ಕೂ ಅನ್ನ ಎಲ್ಲ ಇದ್ದಿದ್ದಿಲ್ಲ ಗೊತ್ತಾ ನನ್ಗೆ. ನೀವು ಒಬ್ಬರೇ ಬಂದ್ರಾ? ಅವಾಗ ನನ್ಗೆ ಅನ್ನೋದ್ ಬೆಲೆ ಗೊತ್ತಾಯ್ತು. ಅವತ್ತಿಂದ ಇವತ್ತುವರೆಗೂ ಅಪ್ಪ ನಾವು ಆ ಮನೆ ಬಿಟ್ಟು ಹೋಗೋ ತನಕ ಅಪ್ಪ ಅಮ್ಮ ಯಾವಾಗ ದುಡಿತಿರಲ್ವೋ, ಒಳ್ಳೆ ತನಕ ದುಡಿತಿರ್ತಾರೋ ಅಲ್ಲಿ ತನಕ ಎಲ್ಲ ನಮ್ಗೆ ಆರಾಮೆ. ನಾವು ಯಾವಾಗ ನಾವು ದುಡಿಯಕ್ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ಇಂಡಿವಿಜುವಲ್ ಆಗಿ ಬದುಕ್ತೀವಲ್ವಾ, ಅವಾಗ ಗೊತ್ತಾಗುತ್ತೆ ಬೆಲೆ ಏನು ಅಂತ. ಒಂದೊಂದು ಅನ್ನದ ಅಗಳಿನ ವ್ಯಾಲ್ಯೂ ಏನು ಅಂತ. ಬಟ್ ನಮ್ಮ ಮನೇಲಿ ತಿಂದಷ್ಟು ನೆಮ್ಮದಿ ಬೇರೆ ಕಡೆ ಎಲ್ಲೂ ಸಿಗಲ್ಲ ನನಗೆ. ನೆಮ್ಮದಿ ಸಿಗುತ್ತೆ, ತುಂಬಾ ನೆಮ್ಮದಿ. ಮನೇಲಿ ಗಂಜಿ ಅನ್ನ ತಿಂದ್ರು ನೆಮ್ಮದಿ. ಹಿಂಗ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಚಿಕನ್ ಮಟನ್ ಮಾಡ್ತಾ ಇದ್ದ, ನೀವು ತಿನ್ನಲ್ಲ ಅಂತ ಏನ್ ಮಾಡೋದು? ಮೊಟ್ಟೆನೂ ತಿನ್ನಲ್ವಾ? ಅಪರೂಪದಲ್ಲಿ ಅಪರೂಪ. ಇಲ್ಲಿಗೆ ಪಾರ್ಟ್ 2 ವ್ಲಾಗ್ ಮುಗೀತು. ಪಾರ್ಟ್ 3 ಕೂಡ ಬರುತ್ತೆ. ಅದರಲ್ಲಿ ಜಾನು ಅವರು ಹೇಗೆ ಈ ಡಾಲ್ ಟಾಕಿಂಗ್ನ ಹೇಗೆ ಕಲಿತರು ಅನ್ನೋದನ್ನು ನಾನು ಅದ್ರ ಬಗ್ಗೆ ಹಾಕ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.